ಏ ಪಾಪಾ ಸಾಕನ್ಸಾರ ಬಾ ಏನು ಚಾರ್ಜ್ ಆರಾಮ ಯಾವ ಭಾಷೆ ನಿಮ್ದು ಬೈಕ್ದಾಗ ತೆಲುಗು ಮಾತಾಡ್ತಾವ ಕನ್ನಡ ಮಾತಾಡ್ತಾವ ಯಾವುದು ಬೈಕ್ದಾಗ ಏನು ಹೆಸರು ನೋಡಿದ್ರೆ ಇವ್ರ ಮಕ್ಕಳು ನೋಡಿದ್ರೆ ಒಂದೊಂದು ಇದು ಇದೆಯಲ್ಲ ಟ್ರೈಬಲ್ ಅಣಿ ಇರ್ಬೋದು ಮುಖ ಇದು ಟ್ರೈಬಲ್ ಕ್ಯಾಮ್ರಾ ಹತ್ತಿಗೆ ಹೋಗಿ ಬಂದ್ರೆ ಸರ್ ಏನು ವೈರಲ್ ಆಗ್ತದೆ ಅಲ್ಲ ಯಾರು ಇವರೇ ಅನ್ನೋದಕ್ಕೆ ಇದು ಪ್ರತಿದಿನ ಮಾಂಸನೇ ಈ ಊರಕ್ಕೆ ಹೋಗಿ ಮಾಂಸಗಳು ಬೆಳ್ಕೊಂಡ್ಬಂದು ಅದನ್ನೇ ಮತ್ತೆ ಬೇರೆ ಬೇರೆ ಮಾಡಿ ಕಂಡ್ರ ಕೊಡಮ್ಮ ನಮಗೆ ಬೇಯಿಸಿದೆಯಾ ಬೇಯಿಸಿದೆಯಾ ಅಂತ ಬೇಯಿಸಿದೆಯಾ ಪೂರ ಬೇಯಿಸಿದೆಯಾ ಪೂರ ಬೇಯಿಸಿ ತಿನ್ಬೋದಾಯ್ತು ಕತೆ ಭಾಷೆ ಬೇಕಲ್ಲ ಅಂತ ಜಾನ ಹಚ್ಚಿ ಬರ್ಕೊಂಡ್ಬಂಡಿ ಬೇರೆ ಇವ್ರದ್ದು ಬೇರೆ ಇದೇ ಬೇರೆ ಇದೇ ಬೇರೆ చెప్పు చెప్పు కథ చెప్పు శ్యామ్ సైడ్ రండి మీరు సైడ్ రావాలి మీరు ఇక్కడ ನಾವು ಜಂಗಾಲ್ರೆ ಆಗಿರ್ತೀವಿ ಜಂಗಮರ ನಮ್ಮ ಭಾಷೆಯಲ್ಲಿ ಎಲ್ಲ ನಾವು ಜಂಗಾಲ್ ಅಂತ ಕರಿತೀವಿ ಜಂಗಾಲ ದಿನಾರ ಪೈನಾರ ಜಂಗಲ್ ಅಂದರೆ ನಾವು ಅದಕ್ಕಿಂತ ಬಂದವರು ನಿಜವಾಗಿ ಬೇಡ್ಕೊಂತಿಂದ ಸರ್ ನಮ್ಮಲ್ಲಿ ನೀರು ಯಾರು ಕೊಡ್ತಿರ್ಲಿಲ್ಲ ಅವಾಗ ನಾವು ಹೊರ್ತಿ ತೊಳೆದ್ರೆ ಮಾದ್ರೆ ಎಲ್ಲಿ ಹೊರ್ತಿ ಕೊಡ್ತಾರೆ ಅಲ್ಲೇ ತೊಳ್ಕೋಬೇಕು ನಾವು ನೀರು ಕೂಡ ಬಾಯಲ್ಲಿ ಸೇರ್ತಾರೆ ಅವ್ರ ಬಾಯಿಗೆ ಬರ್ಬೇಕು ನಾವು ನೀರು ಅಲ್ಲೆಲ್ಲ ಬಿಡ್ತೀವಿ ನಾನು ಹೇಳ್ತಾ ಸತ್ಯದ ಮಾತಾಡು ಈಗ ನೂರು ಸತ್ಯ ಅದು ಸುಳ್ಳು ಅಂತಲ್ಲ ನಾವು ಎಲ್ಲಿ ಬೋರ್ ಇದ್ದಿಲ್ಲ ಅವಾಗ ಒಳ್ಳೆ ಬೋರ್ ಇದ್ದಿಲ್ಲ ಇಲ್ಲೇ ಬಾಯಿ ಇತ್ತು ಆಗಿನ ಟೈಮ್ ಕೂಡ ನಾವು ಬಾಯಿಗೆ ಬರಬೇಕು ಹೋಗಂಗಿಲ್ಲ ಹಗ್ಗ ಹಿಡ್ಕೊಂಡ್ರೆ ನಮ್ಮ ಹಗ್ಗದಿಂದ ಕಟ್ಟಾಕಿದ್ರು ಹಗ್ಗ ನಾವು ಹಿಡ್ಕೊಂಡ್ರೆ ಮುಟ್ಟಬಾರ್ದು ಅಂತೇಳಿ ಕಟ್ಟಾಕಿದ್ರು ನಮ್ಮ ಮತ್ತೆ ನಮ್ಮ ಸರ್ ಇಲ್ಲೇ ಕೊಡ್ರಿ ಸರ್ ಸರ್ ಆಮೇಲೆ ಭಾಳ
కన్నడ లేదా ಗಂಡ ಗಂಡ ಜಮಜಗ್ಗಿನ ಮಾಡಿಸಿ ಇವಾಗ ನೀನು ತಾಯಿನ ಕಡಿದ್ರೆ ನನ್ನ ಮಗ ಇಲ್ಲವಾದ್ರೆ ಇಲ್ಲ ನೋಡು ಮಗ ಹಂಗಾದ್ರೆ ಸರಪ್ಪ ಹಂಗಾದ್ರೆ ನನ್ನ ತಾಯಿನ ಕಡಿದೇ ಬರ್ತೀನಿ ಅಂದು ಯವ್ವ ಕೊಟ್ಟಿ ಎಡಕೊಂಡು ನಮ್ಮ ತಾಯಿ ಸಪ ತಪ್ಪ ಮಾಡಲ್ಲ ನೀರು ತಗೊಂಡು ಬಂದ್ರೆ ಹೊರ ಎತ್ಕೊಂಡು ನೀರು ತರಬಾಗ ಅವಾಗ 2 ಮೀನು ಆಡಿದ್ರೆ ನೀರ್ದಾಗ ಆಡಿದ್ರೆ ಜಪ ತಪ್ಪ ಮಾಡಿಲ್ಲೇನು ನಿಮ್ಮ ತಾಯಿ ಅದಕ್ಕೆ ಇವಾಗ ಕಡಿಬೇಕು ನಿಮ್ಮ ತಾಯಿ ಹಂಗಾದರೆ ಅಪ್ಪ ಕಡಲು ಬರತಿ ಬರೀ ಕೊಟ್ಟೆ ಎಳ್ಕೊಂಡು ನಮ್ಮ ಗಂಡನ ಯವ್ವ ತಾಯಿ ವಿಚಾರವನ್ನು ಯಮ್ಮ ಬಂದೇ ಯವ್ವ ತಾಯಿನ ಕರೆದ ಯವ್ವ ತಾಯಿನ ಕರೆದ ಯವ್ವ ಪುಟ್ಟಿಗೆ ಚಮಚಾನೆ ಪುಟ್ಟಿನ ಯವ್ವ ಮಗ ನಮ್ಮ ತಾಯಿನ ಪುಟ್ಟಿಗೆ ತಂದಿದ್ದೀನಿ ಇವಾಗ ನಮ್ಮ ತಾಯಿ ಬಚ್ಚಿ ಬರ್ಬೇಕಲ್ಲ ಯಾರು ಎಲ್ಲ ನಮ್ಮ ಅಪ್ಪನ ಕಾಲ ಇಟ್ಕೋಬೇಕು ಇಲ್ಲಿದ್ರೆ ನಮ್ಮ ಅಪ್ಪನೇ ಕಡಿಬೇಕು ಹಂಗಾಗಿ ನೀರು ಕೊಡಿ ಇಳ್ಕೊಂಡು ಆಮೇಲೆ ನೀರು ಕೊಡಿ ಕಳ್ಸಂದಿರ್ತಾರೆ ಅಡಿವು ಸರ್ ಅಡಿವು
ಎಲ್ಲ ಹೋಗೋದು ಬಂದವಲ್ಲ ಎಲ್ಲ ಮಾಡಿ ಸಿಕ್ಕಾಬಿಟ್ಟೆ ಬಂದ್ಬಿಟ್ಟು ಇದು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರುವ ಬೇಡ ಜಂಗಮರೇ ನರಿ ಬುದ್ಧಿ ಬಿಡಿ ನರಿ ತಿನ್ನೋರು ಇವರು ಪಾಲ್ ಹಾಕಿ ತಿಂತೀರಿ ಅಲ್ಲ ನರಿನ ಕಡ್ಕೊಂಡ್ ತಿಂತಾರೆ ನೀ ತಿಂತೀರ ನರಿನ ಬಗ್ಗೆ ತಿಂತಾರೆ ಅಳಲ್ ತಿಂತಾರೆ ಮೊಲ ಏನಾದ್ರು ಸ್ಟ್ಯಾಂಡರ್ಡ್ ಬಿಡು ಮೊಲ ಆಗಲಿ ಬೇಕು ಸರ್ ಆಮೇಲೆ ಮಣ್ಣಲ್ಲಿ ಇರ್ತಾವ ಅವನೇನ್ ಮಾಡ್ತೀವಿ ನಾವು ಮಟ್ಟಿಗೆಯಾಗ ಹಾಕಿ ಬೆಂಕಿ ಹಾಕೊಂಡು ಹೋಗಿ ಅದರ್ತది విష్ణువుని చూపేద్దు అంతమంది చూసి వాటిలో వాడుతున్నారు ಹೆಂಗ್ ಬಂದ ಹೊಸವನ್ನ ಬಂದು ಧ್ವನಿ ಬಂತಲ್ಲ ಅಂತೇಳಿ ಅವು ಓಡಿ ಬಂದ್ಬಿಟ್ಟು అదే మందిని చూసి బిత్తరపోతుంది అది ఒకసారి ఇడిచితే కదా గట్టిగా ఇడిస్తే కలిపోతుంది అసలు ఇడసచ్చు మిట్లో ಮಂದಿ ఎక్కువ ఉండరు అర్హదు ಊರ್ಲು ಹಂಗ ಬೀಳ್ತಾವ ಇಟ್ಟು ಸೀಟ್ ಹಾಕ್ತೀವಿ ಸರ್ ಇಷ್ಟು ಮಂದಿ ನೋಡಿದ್ರೆ మంది చూసి ఇంతమంది కదా ನಾನು ఇంటికాడ ఒక్కడే కూర్చుంటుంటే ఇంతమంది అంతమంది కదా మిషన్లో అట్లా వాళ్ళు చూస్తే అదకుంటారు వేరే వాళ్ళు ఎవరికి అదరుకోదు ఇడిసేపోదు మిషన్లో మిషన్గారు చూసి అదరుకుంటారు ఏదంత మంది ಖರೀದಿ ಮಾಡಲ್ಲ ಬೇಟೆ ಆಡ್ತೀವಿ ಜನರಲ್ ಕೆಟ್ಬಿಟ್ಟಿದ್ರೆ ಏನ್ ತೊಂದರೆ ಇಲ್ಲ ನಿಮ್ಮ ಜಾತಿ ಏನೋ ಈಗಲೂ ರಾಜ ಆಗಿರಪ್ಪ ಅಂತ ಕರೆದ್ರು
ಹಾರ್ಮೋನ್ ರಾಜು ಮತ್ತು ಗೋಪಾಲ್ ಸರ್ ಎಲ್ಲ ಕರೆಸ್ತೀವಿ. ಹೇಳಿದ್ರೆ ಹಾಗೆ ಬರ್ತೀನಿ ಅಂತಾನೆ ಮತ್ತು ಮನೆಯ ಪಾಲಿನ ಹೋಗ್ತಾ ಇದ್ದೀವಿ. ಒಂದು ಚೆನ್ನಾಗಿ ಸ್ವಲ್ಪ ಅವನು ಸಮಾಜಕ್ಕೆ ಇದಾಗಬಾರ್ದು. ಅವ್ನು ಹಾಳಾಗಿ ಹೋಗಲಿ, ಅವ್ನು ಶ್ರೀಮಂತ ಆಗಿಬಿಡ್ತಾನೆ. ಶ್ರೀಮಂತ ಆಗಿದ್ದಾನೆ ಸರ್, ಅದೇ ಶ್ರೀಮಂತ. ಭವಿಷ್ಯ ಹೆಂಗೆ ಹೇಳ್ತೀವಿ? ಬಹುಶಃ ఉంది ಜನರಕ್ಕೆ ಮನುಷ್ಯ ಊರಿಗೆ ಸರ್ ಅದು ಮದುವೆ ಅಂತ ಅದು ಅದೊಂದು ಬೆಲ್ಟ್ ಹಾಕ್ಕೊಂಡು ಬೆರೆ ಇಟ್ಕೊಂಡು ಇದು ಆಮೇಲೆ ಗಂಟಾ ಸಂಖ್ಯೆ ಆಮೇಲೆ ಬರ್ತಾರೆ. ನಮ್ಮ ಸತ್ರೆ ಸರ್ ನಾವೇ ಜಂಗಮರಾಗೋದು. ಗಂಟಾ ಸಂಖ್ಯೆ ಯಾರಿಗೆ ನಾವು ಸ್ವಾಮಿಯರ ಕರೆದಿಲ್ಲ ಸರ್, ನಮ್ಮವರೇ ಜಂಗಮರೇ ಸಾಕಿ. ಹಿಂದೆ ಮಕ್ಕಳು ಮುಂದೆ ಆಮೇಲೆ ನಾವು ಸತ್ತು 3 ದಿವಸಕ್ಕೆ ಎಲ್ಲ ಪ್ರಾಣಿ ಪಕ್ಷಿಗಳು ಹಿಡ್ಕೊಂಬಂದು ಮಾಡಿ ಮಶಾನ್ ಜಂಗಮ ಕರ್ಕೊಂಡು ಹೋಗ್ತೀವಿ. ನಮ್ಮ ಹತ್ರನೇ ಅಲ್ಲೂ ಏನು ಮಾಡ್ತೀವಿ, ಅದನ್ನ ತಗೊಂಡ್ರೆ ತಲೆ ಬದಲಾಗಿ ಒಂದಿಷ್ಟು ತೆಗೆದು ಎಲ್ಲರೂ ಮೊಮ್ಮಕ್ಕಳು ಅವ್ರ ಸಂಬಂಧಿಕರು ಎಲ್ಲರೂ ಹಾಕಿ ಮತ್ತೆ ಅಲ್ಲಿ ಸರಾಯಿ ಹಾಕ್ತಾರೆ. ಎಲ್ಲ ಆದಮೇಲೆ ಸರಾಯಿ ಹಾಕಿ ಬಂದ ನಂತರ ಮತ್ತು ಕುಲಸ್ಥರಿಗೆಲ್ಲ ಎಂಡ ಕೊಡ್ತೀವಿ. ಎಂಡ ಸರಾಯಿ ನಾವು ಸತ್ರ ಸತ್ತ ಮತ್ತು ಎಲ್ಲರಿಗೂ ಕೊಡಬೇಕು ಆಚಾರ. ಮದುವೆ ಆಗ್ತದೆ. ನಾಳೆ ತಾಳೆಮ್ಮಂಗ ಇವತ್ತು ರಾತ್ರಿ ಎಲ್ಲ ಮನೆಗೆ ಒಂದೊಂದು ಕೋಟೆ ಕೊಡ್ತಾರೆ. ಸರಾಯಿ ಕೊಟ್ಟು ನಾಳೆ ಬೆಳಿಗ್ಗೆ ಏನು ಮಾಡ್ತೀವಿ, ತಲಬಾಲ್ ಹಾಕ್ತೀವಿ ಸರ್. ತಾಳೆ ಕಟ್ಟಿದ ಮೇಲೆ ತಿರ್ಗಾ ದಿವಸ ಒಂದು ಕುರಿ ತಗೊಂಬರ್ತೀವಿ ಸರ್. ಕುರಿ ಕೊಯ್ದು ಆ ಕಾಲು ತಲೆ ಆ ಗಂಡ ಅವರು ಮೊದಲಿಂಗ ಅವರೇ ಸುಡ್ತಾರೆ. ಕೊಯ್ದು ಕೂಡ ರಕ್ತ ಇಟ್ಕೊಂಡ ನಂತರ ಮತ್ತೆ ಕುರಿ ಕಾಲು ತಲೆ ನಾವೇ ಸುಡ್ತೀವಿ. ಅವರೇ ಸುಡ್ತಾರೆ, ಬೇರೆ ಯಾರು ಸುಡಲ್ಲ. ಮೊದಲಿಂಗ ಸುಡ್ತಾರೆ. ಇದೊಂದು ಪದ್ಧತಿ. ಮತ್ತು ನಮ್ಮ ಮನೆಯಲ್ಲಿ ಅಡುಣಿಗಾದರೆ ಹುಟ್ಟಿದ 3 ದಿವಸಕ್ಕೆ ನಾವು ಕೋಳಿ ಕುಯ್ದು ಎಲ್ಲ ಆಮೇಲೆ ಋತುಮತಿ ಆದ್ರೆ ಸುತ್ತ 7 ದಿವಸಕ್ಕೆ ಒಂದು ಕುರಿ ಆರ ಕೊಯ್ತೀವಿ, ಇಲ್ಲ ಕೋಳಿ. ಪ್ರತಿಯೊಂದು ಈ ಮಾಂಸದ ಮೇಲೆ ನಾವು ಬರ್ತೀವಿ. ಅವಾಗ ನಮಗೆ ಊಟದ್ದು ಭಾಳ ಕಷ್ಟ. ನೀವು ಬಂದಿದ್ದೀರಂತ ಗೊತ್ತಾಯ್ತು. ಎಲ್ಲ ಕೇಳ್ರಿ ಮರಪ್ಪ ಅವರಿಗೆ. ಫಸ್ಟ್ ನಾವೇ ವಾಯ್ಸ್ ರೈಸ್ ಮಾಡೋದು ಸರ್. ಶಂಕರ ನಾವು ಇಲ್ಲಿ ಇರ್ತೀವಿ ವಿಜಯನಗರ ಜಿಲ್ಲಾ ರಿಪೋರ್ಟ್ರು. ಏನಾದರೂ ಸಮಸ್ಯೆ ಆದಾಗ ಮೊದಲ ಆದ್ಯತೆ ನಮಗೆ ಅವ್ರು ಫೋನ್ ಮಾಡ್ತಾರೆ ಸರ್ ಮರಪ್ಪ. ಅವಾಗ ನಾವು ಸುದ್ದಿ ರೂಪದಲ್ಲಿ ಗಮನ ತರ್ತೀವಿ. ಈ ಗಂಟಾ ಸಂಘ ಹಿಡ್ಕೊಂಡು ನಾವು ಹೋಗ್ತೀವಲ್ಲ ಸರ್, ಇದು ನೋಡಿಕೊಂಡು ನಾವೇ ಬೆಳೆ ಜಂಗಮರು ಅಂತ ಹೇಳೋದು. ಇದು ನಾವು ಹೊಟ್ಟೆಪಾಡಿಗಾಗಿ ಹಾಕಿದ್ದಂತ ಅಲ್ಲ. ಅವರು ಶಂಕು ನೋಡಿ ಅಲ್ಲ, ಆ ಗಂಟಿನೂ ಹಾಕೊಳ್ಳಲ್ಲ ಅವರು. ಇಲ್ಲ ಸರ್, ಒಂದು ಇದನ್ನ ಇಟ್ಕೊಂಡು ಅವರು ಲಿಂಗ ಅಲ್ಲ ಪುಟ್ಟಿ ಅದ್ರ ಮೇಲೆ ಒಂದು ಟವಲ್ ಹಾಕೊಂಡು ಹೋಗ್ತಾರೆ. ಆ ಮನೆಗೆ ಹೋಗಿ ನಿರೀಕ್ಷೆ ಮಾಡ್ತಾರೆ ಅಷ್ಟೇ. ಅವತ್ತಿಲ್ಲ, ನಮ್ಮನ್ನ ಕಾಪಿ ಮಾಡ್ತಾರೆ ಸರ್ ಅಷ್ಟೇ. ಅವರು ಬಿದಿರದು ಪುಟ್ಟಿ ಸರ್, ಅದ್ರ ಮೇಲೆ ಟ್ರಾವೆಲ್ ಹಾಕೊಂಡು ಕೈ ಹಿಡ್ಕೊಂಡು ಕೆಲವೇ ಮನೆಗಳಿಗೆ, ಎಲ್ಲರ ಮನೆ ಎಲ್ಲ ದೊಡ್ಡ ಶ್ರೀಮಂತರ ಮನೆಗೆ ಹೋಗ್ತಾರೆ ಅಷ್ಟೇ ಸರ್. ಹೋಗಿ ಅವ್ರ ರೊಟ್ಟಿ ಪೈ ಅವ್ರು ಈಗಿಲ್ಲ, ಅವಾಗ ಮಾಡ್ತಿದ್ರು. ಅವರಿಲ್ಲ ಸರ್, ನಮ್ದು ಇಷ್ಟ ಆದ್ರೂ ಕೂಡ ನಮ್ದು ಇದೇ ವೃತ್ತಿ. ನೀನು ನೋಡಿ ಸರ್, ಇಷ್ಟೆಲ್ಲ ನಾವು ಇಷ್ಟು ಮಾತಾಡ್ತೀವಲ್ಲ, ನಾಗನ ಸೌಕ ಅಂದರೆ ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಮಂಕಾಡ್ ಜಾನಚರಣ ಅಂದರೆ ನಮ್ಮ ಭಾಷೆಯಲ್ಲಿ ನೀವು ಬಂದಂಗೆ ಅರ್ಥ. ಮಂಕಾಡ್ ಅಂದರೆ ನಮ್ಮ ಭಾಷೆ. ನಾಗನ ಸೌಕನ ಚಿಂಡ అంటే ಸುಮ್ಮನೆ ಇರಬೇಕು. ಚಾವಡೆ అంటే ಊಟ. ಸೈಪಲ್ అంటే ಕೊಡ್ತಾರಪ್ಪ ಮಂಕಾಡ. ಮಾತೃಭಾಷೆ ಇದು, ಅದರಲ್ಲಿ ಮತ್ತೆ ಮರುಗು ಭಾಷೆ. ಶಾಕಮ್ అంటే ಮಟನ್. ಚಾವಡೆ ಅಂದರೆ ಊಟ. ಇಕ್ಕರಕೋಟೆ అంటే ರೊಟ್ಟಿ. ಅಂದರೆ ಮಂಕಾಡ ದೈತ್ಯಗಳು అంటే ಈಗ ನೀವು ಊರಾಗಳ ಮನುಷ್ಯರು.
ಇವ್ರು ಏನಾರ ಜಗಳ ಆದರೆ ಹೋದ್ರೆ ಬಡ್ತಾರೆ ಅಂತ ಹೇಳ್ತೀವಲ್ಲ, ಅದೇ ನಮ್ಮ ಕಡೆ ದೈತ್ಪಡ್ರ ಸೌಕ ನಿಕ್ಕದ್ದು ಅಂದರೆ ನೀನು ಹೋಗಬಾರ್ದೆ ಬಡಿತ ನಮ್ಮ ಲೆಕ್ಕ. ಪೊಲೀಸರು ಬರ್ತಾರಂದ್ರೆ ಈ ಕಡೆ ಅವ್ರದ್ದೇನಪ್ಪ ಅದೇ ಸರ್ ಜಂಗಮೇಶ ಈ ಸಮಾಜಕ್ಕೆ ಜಂಗಮ ಈಗ ಇಲ್ಲ ಮತ್ತೆ ನಾನು ಅವಾಗೆ ತಕೊಂಡೆ. ಮತ್ತೆ ಇವತ್ತು ಸುದ್ದಿಗೋಷ್ಠಿ ಆಯ್ತಲ್ಲ, ನಾನು ಅಲ್ಲಿ ಹೋಗಿಲ್ಲ. ನಮ್ಮಪ್ಪ ಮಾಡಿದ ಕಥೆ ಇದು. ನಮ್ಮಪ್ಪ ತಾಯಿನ ಕಳೆದು ಮಾಡಿದ್ದು ಕಥ చెప్పు ರಾಜ್ಯದಲ್ಲಿ ಸರ್ ನಮ್ಮದು ಸುಮಾರು ಅಂತ ಈಗ ಲೆಕ್ಕ ಮಾಡಿದ್ರೆ ಎಲ್ಲ ಮಕ್ಕಳ ಮೇಲೆ ಎಲ್ಲ ಸೇರಿ ಸುಮ್ಮನೆ ಅವ್ರ ಜಾಸ್ತಿ ಸಂಖ್ಯೆ ಅವ್ರದ್ದು ಹೇಳ್ತಿರೋದು. ಸೂರ್ಯನಾಥ್ ಕಾಮನ್ ಇರ್ಬೋದು, 2011 ಗಂಟೆ ಕೂಡ ಇರ್ಬೋದು. 50% ಅವರೇ ಬಳಸಿರೋದು. 1,20,000 ಎಲ್ಲಿ ಬಂತು? 1,17,660. ಹಾಂ, ಅಷ್ಟೊಂದಿಲ್ಲ ನಾವು. ಡೂಪ್ಲಿಕೇಟ್ ಎಲ್ಲ ಇಲ್ಲೇ ಇಲ್ಲ. ಈಗ ನಾವು ಈ ಜಿಲ್ಲೆಯೆಲ್ಲ ಲೆಕ್ಕ ಮಾಡಿದ್ರೆ ಅದಕ್ಕೆ 1,000 ಇಲ್ಲ. ನಿಮ್ಮ ಹೆಸರೇನು? ಎಲ್ಲವ ಜಮ್ಮಕ್ಕ ಹುಡುಗವ
ಎಲ್ಲ ಮುತ್ತಲ್ಲಿ ಹೋಗಿದ್ದೆ ನೀನು ಎಲ್ಲರ ಹತ್ರ ಹೋಗಿದ್ದೆ మా బాణి పెట్టి చెప్పు ఉలిగమ్మ బేనము మారెమ్మ బేనము దమ్మనమ్మ బేనము రామన్న ఆయన మొగుడే రామన్న ನಿನ್ನ ಹೆಸರು ఆయనకు రాదు చూడు మారెమ్మ నాగరాపురం సుంకులమ్మ పెద్దల మారెమ్మ కన్నాతి మారెమ్మ ఆంటీ పట్టుకుని సుడమ్మ ఎల్లమ్మ ఇంకా ఆంటీ పిలేకమ్మ ఆ ఉలిగమ్మ ఆ ఆంటీ వాళ్ళ ఇయ్యమ్మప్ప యాదంటూ పాడేపుని అంపే పక్కన ఉంది గాలమ్మ దేవుడు మొక్కుతున్నాం నాయన మేము ఆ దుర్గమ్మని కూడా మొక్కుతాం నీ చెప్తున్నా నీకు రాదు ఇన్ని దేవుడు మొక్కుతున్నాం నాయన ఆదోనికి వచ్చాడేమో మా అప్ప వాడు చచ్చిపోయా మా అప్ప ఆదోనికి వచ్చాడు ఆడ 4 దినాలు ఆంటీ కట్టుకొని కూడా కర్ణాటక వచ్చింది రోజు పోయి చేరుకుంటుంది మా అప్ప దేవుడు చూపించా గంట చెంగు చూపించా ఇద్దరు చూపించా మా అప్ప ఏప్ప ఇట్లా బతకాల కొడక ఇట్లా లేడు రా మన బుడగదం క్యాచ్ ఆపొద్దు 10 ఏళ్ళు కన్నా వస్తున్నా మా అప్ప వచ్చా మా అప్ప చెప్పిన మాట ಸಿನ್ನಂದಾಣ ಮಾರಮ್ಮ ಇಲ್ಲಿ ಗೌಡಸಂದ್ರ ಜಾಸ್ತಿ ನಮ್ಮ ಪೀಠ ಇರೋದು ಗದ್ವಾಲ ಪೀಠ ಸಿನ್ನಂದಾಡ ಮಾರಮ್ಮ ಗೌಡಸಂದ್ರ ನಾಗಲಾಪುರ ಸುಂಕುಲಮ್ಮ ಗೌಡಸಂದ್ರ ಮಾರಮ್ಮ ಇವು ನಮ್ಮ ಕಟ್ಟೆಗಳು ಸರ್ 3 ವರ್ಷ 2 ವರ್ಷಕ್ಕೊಂದ್ಸಲ ಹೋಗ್ತೀವಿ ಎಲ್ಲರೂ ಇಲ್ಲಿಂದ ನಾವೆಲ್ಲರೂ ಹೋಗ್ತೀವಿ ಗದ್ರಾಳ ಮಾರಮ್ಮ ಜಾತ್ರೆ ಮೊನ್ನೆ ಆಯ್ತು ಜಾತ್ರೆ ಏನು ಆಂಧ್ರ ಮೂಲ ಈ ಗದ್ರಾಳ ಮಾರಮ್ಮಗೆ ಹೋಗಿ ನಾವು ಒಂದು 2 ವರ್ಷ ತನಕ ನಾವು ದುಡಿತೀವಿ ನಮ್ಮ ಯಾವುದೇ ಪಂಚಾಯತ್ ಇರಲಿ ಯಾವುದೇ ನಮ್ಮದು ಬಡದಾಟ ಇರಲಿ ನಾವು ಯಾವುದೇ ಇರಲಿ ಫೋಟೋ ಕಚ್ಚಿ ನಾವು ಹೋಗಲ್ಲ ಅಲ್ಲಿ ಹೋಗ್ತೀವಿ ಒಂದು ದಿವಸ ಬ್ಯಾಟ್ ಇಟ್ಟು ಕುಡಿತೀವಿ ಎಲ್ಲ ಮಾಡಿ ಊಟ ಮಾಡಿ ಪಂಚಾಯತ್ ವಾರಗಟ್ಟಲೆ ಪಂಚಾಯತ್ ಆಡ್ತೀವಿ ಅದಾದ ನಂತರ ಮತ್ತೆ ಪತ್ತಿ ಒಂದು ಪೀರ್ಲಬ್ಬ ಬಿಟ್ಟು ಒಂದು ಪೀರ್ಲಬ್ಬ ಬರ್ತೀವಿ ಅಂತೇಳಿ ಯಲಬುರ್ಗ ತಾಲೂಕು ಕೊಪ್ಪಳ ಬಗಲಾಗ ಕುದುರೆಮಠ ಸ್ವಾಮಿ ಜಾತ್ರೆ ಮೊಹರಂ ಹಬ್ಬ ಈ ಹಬ್ಬ ಬಿಟ್ಟು ಒಂದು ಹಬ್ಬ ಅಲ್ಲಿ ನಾವು 10,000 ಅಲ್ಲಿಗೆ ನಾವು ಕೋಟ ಶ್ರೀನಿವಾಸ ಪೂಜೆ ಕಳಿಸಿದ್ವಿ ಮೊನ್ನೆ ಸ್ವಾಮಿ ಹಿರೇಮಠ ಕುಂತಿದ್ದ ನಾವು ಕಳೆದ ಹೋರಾಟ ಕುಂತಿದ್ದ ಹಿರೇಮಠ ಸ್ವಾಮಿ ಹಾಗಾಗಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೊಡಬೇಕಾದ್ರೆ ಬೇಕಾದಂಗೆ ಆಲೋಚನೆ ಮಾಡಿದ್ರು ಅವರು ಅಷ್ಟೊತ್ತಿಗೆ ನಾವು ಕೋಟ ಶ್ರೀನಿವಾಸ ಪೂಜಾರಿ ಅವ್ರನ್ನ ಇಲ್ಲಿ ಕರೆಸ್ತೀವಿ ಹಿರೇಮಠ ಕಟ್ಟಕ್ಕೆ ಕರೆಸಿದ್ವಿ ಕರೆಸಿ ನಮ್ದು ಸುಮಾರು ಒಂದು 5,000 ಟೆಂಟ್ಗಳಾಗಿದ್ವಿ ಅಲ್ಲಿ 5,000 ಟೆಂಟ್ಗಳಲ್ಲಿ ನಮ್ದು ಆಚಾರ ವಿಚಾರ ಎಲ್ಲ ಮೀನು ನಾವು ತಿಂಬ ಮಾಂಸ ಎಲ್ಲ ತೋರಿಸ್ತೀವಿ ಅದಕ್ಕೆ ಅದೊಂದು ಸರಿ ಮತ್ತೆ ಆಲಪ್ಪಾಚಾರ್ಯ ಕೂಡ ಕರ್ಕೊಂಬಂದು ನೋಡಿ ಹೋದ್ಮೇಲೆ ನಮ್ಮನ್ನು ಮತ್ತೆ ಮೀಟಿಂಗ್ ಕರೆದು ವಿಧಾನಸೌಧದಲ್ಲಿ ಕರೆದು ನಿಜವಾಗ್ಲೂ ಬೇಡ ಬಿಡಿಸಿದಂಗೆ ಇವರು ಅವ್ರು ಅಲ್ಲೇ ಅಲ್ಲ ಅಂತಂದೇಳಿ ಅವತ್ತು ಹಿಂಬರ ಕೊಟ್ಟು ಕಳಿಸಿ ರಾಕೇಶ್ ಕುಮಾರ್ ಹಿಂಬರ ಕೊಟ್ಟು ಅವ್ರನ್ನ ಎಲ್ಸೋ ಪ್ರಯತ್ನ ಮಾಡಿದ್ರು ಇಲ್ಲಾಂದ್ರೆ ಅವ್ರು ಏನಂದ್ರೆ ನಾವು ನೋಡಿಲ್ಲ ಅಂದರೆ ನನಗೇನೋ ಆಗಿತ್ತು ನಾನು ನಿಜವಾಗಿ ಇರ್ಬೋದು ಕೂಡ ಅವ್ರು ಅನ್ಕೊಂಡೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇವ್ರ ಆಚಾರ ವಿಚಾರ ಇವ್ರ ಪದ್ಧತಿ ಇವ್ರ ಜಂಗಮ ಇವರೇ ಕಟ್ತಾರೆ ಮಾಲ ರಾಮ ಲಕ್ಷ್ಮಣ ಪಾತ್ರಗಳು ಕಟ್ತಾರೆ ಇವೆಲ್ಲ ಯೇಸುಗಳು ಇದು ಬುರ್ರಕತೆ ಇದು ಬುರ್ರಕತೆ ಹೇಳ್ತಾರೆ ಕೊಂಡಮಾಮ ಕತೆ ಎಲ್ಲ ವಿಚಾರ ತೋರಿಸ್ಬಿಟ್ರೆ ತದನಂತರನೇ ಒಂದು ಸ್ವಲ್ಪ ನಮಗೆ ಆಸರೆ ಆಯ್ತಾವೆ ಇಲ್ಲಾಂದ್ರೆ ಅವತ್ತು ಏನೋ ಆಗ್ತಿತ್ತು ಒಳ ಮೀಸಲಾತಿ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ ಇಲ್ಲಿ ಅದು ಇದು ಥ್ಯಾಂಕ್ ಯು
ನಾವು ಅನುಕೂಲ ಮಾಡಿ ಸರ್, ವಿಜಯನಗರ ಜಿಲ್ಲೆಗೆ ಬಂದಿರೋ ಒಂದು ಉದ್ದೇಶ ಈಗ ಕಳೆದ ಒಂದು 30-35 ವರ್ಷಗಳಿಂದ ಈ ರಾಜ್ಯದಲ್ಲಿ ಮಾದಿಗ ಸಮುದಾಯದವರಿಗೆ